ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್ ತಮ್ಮ ಹೆಸರು? ದಿವಾಕರ್ ಅಸೆದಚ್ಚುದೀವು. ಸರ್ ಈ ಮೂವಿಯಲ್ಲಿ ನೀವು ಯಾವ ಪಾತ್ರನ ವಹಿಸ್ಕೊಂಡಿದ್ದೀರಾ? ಈ ಮೂವಿಯಲ್ಲಿ ನಾನು ಸಣ್ಣ ಪಾತ್ರ ಮೀನ್ಸ್ ಆ್ಯಕ್ಚುಲಿ ಹೀರೋ ಆಗಿ ಮಾಡಿದ್ದೀನಿ. ಬಟ್ ಇದರಲ್ಲಿ ಹೀರೋಯಿನ್ ಎಲ್ಲ ಬಂದ್ಬಿಟ್ಟು ಮಂಗಳಮುಖಿರ. ಬಿಕಾಸ್ ಅವ್ರ ಲೈಫಲ್ಲಿ ಏನೇನು ನೋವುಗಳಾಗುತ್ತೆ, ಅವ್ರ ಲೈಫಲ್ಲಿ ಏನೇನು ಸಿಚುವೇಶನ್ ಬರುತ್ತೆ ಅದನ್ನು ಮೂವಿಯಾಗಿ ತೋರಿಸಿರೋದು. ಇದರಲ್ಲಿ ಯಾವುದೇ ರೀತಿ ಬಿಲ್ಡಪ್ಗಳು ನೋವುಗಳನ್ನ ಥರ ತೋರಿಸಿಲ್ಲ. ಇದು ನಮಗೆ ಜಸ್ಟ್ ಮೂವಿ ಆಗಿರುತ್ತೆ. ಬಟ್ ಪ್ರತಿಯೊಂದು ಮಂಗಳಮುಖಿರಿಗೂ ಅವ್ರ ಲೈಫಲ್ಲಿ ಆಗಿರುವಂಥ ನೋವಿನ ಘಟನೆ ಆಗಿರುತ್ತೆ. ಅಂಥವ್ರ ಜೊತೆ ಎಲ್ಲರೂ ಕೂಡ ಕೈ ಜೋಡಿಸಿ ಆ್ಯಂಡ್ ಈ ಮೂವಿಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಆ್ಯಂಡ್ ನಾವು ಉತ್ತರ ಕರ್ನಾಟಕ ಫುಲ್ಲು ಪ್ರಮೋಷನ್ಗೆ ಬಂದಿದ್ವಿ. ಬಟ್ ಈ ಉತ್ತರ ಕರ್ನಾಟಕ ಥಿಯೇಟ್ರ್ ವಿಸಿಟಿಗೆ ಬಂದಿದ್ವಿ. ಎಲ್ಲ ಕಡೆ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಬಿಕಾಸ್ ಇದೊಂದು ಪ್ರತಿಯೊಂದು ಅವರ ಇವಾಗ ನೀವು ನೋಡ್ತಿರಲ್ಲ ಮೂವಿಗಳಲ್ಲಿ ಒಂದಲ್ಲ ಒಂದು ಸೀನಲ್ಲಿ 100% ಯಾರು ಒಬ್ರು ಕಣ್ಣಲ್ಲಿ ನೀರು ಹಾಕ್ತಾರೆ. ಬಿಕಾಸ್ ಅವ್ರ ಲೈಫಲ್ಲಿ ಆಗಿರುವಂಥ ಸಿಚುವೇಶನ್ನೇ ನಾವಿಲ್ಲಿ ತೋರಿಸಿರೋಂಥದ್ದು. ಸರ್ ಇದು ಯಾಕೆ ಅಂತಂದರೆ ಒಂದು ಮಂಗಳಮುಖಿ ಅವ್ರ ಜೊತೆ ಒಂದು ಕ್ಯಾರೆಕ್ಟರ್ನ ಮಾಡ್ತಿದ್ದೀವಿ ಅಂದರೆ ಹಲವಾರು ಮಾತುಗಳು ಬಂದಿರುತ್ತೆ. ಸೊ ಆ ಥರ ನಿಮ್ಗೆ ಏನಾದರೂ ಒಂದು ಎದುರಾಗಿದೆಯಾ ಸರ್? ತುಂಬ ಮಾತುಗಳು ಎದುರಾಗಿದೆ. ಹೋಗ್ಬಿಟ್ಟು ಅವ್ರಿಗೇನು ಸಪೋರ್ಟ್ ಮಾಡ್ತಿದೀಯಾ, ನಿಂಗೇನು ಮಾಡೋ ಕೆಲಸ ಇಲ್ವ, ಅವ್ರ ಜೊತೆ ಹಾಕಿದೀಯಾ, ಮತ್ತೇನು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಏನು ಸಿಗುತ್ತೆ ಅನ್ನೋ ಥರ ಮಾತುಗಳೆಲ್ಲ ಬಂದಿದೆ. ಬಟ್ ನನ್ನ ಕಡೆಯಿಂದ ನನ್ನ ಮನಸಾರ ಹೇಳೋದು ಅಂತಂದರೆ ಇದೊಂದು ಮೂವಿಲಿ ಅವರು ಕೂಡ ನನ್ನ ತಾಯಂದಿರ ಅಕ್ಕಂದಿರ ಅನ್ನೋ ಥರ ಟ್ರೀಟ್ ಮಾಡಬೇಕು. ಅವರು ಕೂಡ ಸಮಾನತೆಯಾಗಿದ್ದಾರೆ. ಅವರು ಕೂಡ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ತಾರೆ ಅನ್ನೋ ತೋರಿಸೋದಕ್ಕೋಸ್ಕರ ಈ ಮೂವಿಲಿ 1000 ಜನ ಮಾತಾಡಿದ್ರು ಈ ಮೂವಿಲಿ ಆನ್ಸರ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎಲ್ಲರೂ ಬಂದು ನೋಡಿ. ಆ್ಯಕ್ಚುಲಿ ಉಮಾ ಥಿಯೇಟ್ರು ಬಳ್ಳಾರಿಯಲ್ಲಿರುವಂಥ ನಟರಾಜ್ ಕಾಂಪ್ಲೆಕ್ಸ್ ಹತ್ರ ಉಮಾ ಥಿಯೇಟ್ರಿಗೆ ಪ್ರತಿಯೊಬ್ಬರು ಬಂದು ನೋಡಿ ನಿಮ್ಮ ಪ್ರೀತಿನ ಕೊಡಿ. ಥ್ಯಾಂಕ್ ಯು.